ಸರ್, ಈ ನಾಗಶೇಖರ್ ಅಂದ ತಕ್ಷಣನೇ ಥಿಯೇಟರ್ ಫುಲ್ ಮಳೆ ಅಂತಾನೆ ಅರ್ಥ ಸರ್. ಯಾಕಂದ್ರೆ ಏನೋ ಒಂದು ಮೂಡ್ ಇಟ್ಕೊಂಡೇ ಅವ್ರಿಗೆ ಶೂಟಿಂಗ್ ಮಾಡ್ತಾರೆ. ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಅಂದ್ರೆ ಅವರ ಹಾರ್ಡ್ ವರ್ಕ್, ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ. ಎಲ್ಲೆಲ್ಲಿ ಸರ್ ಬರೀ ಸಿಳ್ಳಿಗಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು. ಕಷ್ಟಪಟ್ಟವ್ರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಮಾರೋ ಜಾಗ ಇದಾಗ್ತಾರಲ್ಲ, ಆಕ್ಷನ್ ಬಿಡ್ತಾರಲ್ಲ, ಆಕ್ಷನ್ ಹಾಕೋ ಜಾಗ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಆ ಜನರ ಮಧ್ಯೆ ಅಯ್ಯಪ್ಪ, ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಬಿಡ್ತಾ ಇಲ್ಲ, ಮುತ್ಕೊಂತಾ ಇದ್ದಾರೆ. ಆ ರೇಷ್ಮೆ, ಆ ಹುಳ, ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಅದನ್ನ ಆ ಪ್ರೋಸೆಸ್ಸು, ಆ ಹುಳ, ಆ ಗೂಡೆಲ್ಲ ನೋಡ್ಬಿಟ್ರೆ ಆ ಸ್ಮೆಲ್ಲು, ಅಯ್ಯಪ್ಪ, ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ, ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ. ಆ ಕಷ್ಟನ ನೋಡಿದೆ ಅಲ್ಲ, ಒರಿಜಿನಲ್ ಆಕ್ಷನ್ ಹಾಕೋ ಜಾಗ, ಆಮೇಲೆ ಆ ಹುಳುಗಳು ಇದ್ದಂತ. ನನಗೇನು ಅನಿಸ್ತು ಅಂದ್ರೆ ಇದು ಪ್ಯಾಟ್ರನ್ನೇ ಹೊಸ್ತಾಗಿದೆ ಅಂತ. ರೆಗ್ಯುಲರ್ ಆಗಿ ಸಂಜೆ ಬೆಡ್ಸಿಗಿತ್ತ ಆತು ಒಂದು ಪಾರ್ಟ್ 1 ಆ ಥರ ಇಲ್ಲ. ಇದರ ರೂಟಿಂಗೇ ಬೇರೆ ಥರ ಇದೆ. ಬೇರೆ ಬೇರೆ ಹೊಸ ವಿಷನ್ಸ್ ನ ಈ ಸಲ ಕಂಡಿಡಿದಿದ್ದಾರೆ ನಾಗಶೇಖರ್ ಅವರು. ಈಗ ನಮ್ಮ ಮೈನಾ ಎಲ್ಲ ಮಾಡಿದಾಗ ದೂದ್ ಸಾಗರು, ಆಮೇಲೆ ಸಂಜೆ ಬೆಡ್ಸಿಗಿತ್ತ ನಮ್ಮ ಇದು ಯಾವ್ದು ಊರು ಬೀದರು, ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕ್ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗಶೇಖರದ ಹಾರ್ಡ್ ವರ್ಕ್ ಸರ್, ನಿರ್ಮಾಪಕರ ಸಾಥ್ ತುಂಬಾ ಚೆನ್ನಾಗಿ ಖರ್ಚು ಮಾಡಿ. ಸುಮ್ಮನೆ ಫಾರಿನ್ ಎಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ಅಷ್ಟು ದಿವಸ ಹೋಗಿ ಶೂಟ್ ಮಾಡೋದು ಒಂದೇ ಇಲ್ಲ, ಅದನ್ನೆಲ್ಲ ಮ್ಯಾಚ್ ಮಾಡೋದಿದೆಯಲ್ಲ ಅವರ ಹಾರ್ಡ್ ವರ್ಕು. ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ, ಏನು ರಮ್ಯಾ ಅವ್ರನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರಿ, ಆಮೇಲೆ ರಚಿತಾ ಅವ್ರನ್ನ ಹೆಂಗ್ ತೋರಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ. ರಮ್ಯಾ ಅವರು ಚೆನ್ನಾಗಿದ್ರು, ಅವ್ರು ಚೆನ್ನಾಗಿ ತೋರಿಸಿದ್ರು. ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ. ಇತ್ತೀಚಿನ ಈ ಒಂದು 10 ವರ್ಷ ಅಥವಾ 8 ವರ್ಷ ಅಂತ ಹೇಳ್ಬೋದು. ಈ 8 ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್. ನೀವು ನೋಡಿದ್ದೀರಾ? ಹೇಳಿ ಒಬ್ರು. ಇಲ್ಲ, ಬೇರೆಯವರು ಇಲ್ಲ. ಇನ್ನೂ ಚೆನ್ನಾಗಿ ತೋರಿಸಿ ಇರ್ತಾರೆ. ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ತರ ಶಾರ್ಟ್ಸ್ ಬರುತ್ತೆ, ಅದೇ ತರ ಡೈರೆಕ್ಟರ್ಗೆ ಮೂಡು ಬರುತ್ತೆ, ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ, ಒಳ್ಳೆ ಡ್ಯೂಯೆಟ್ ಬರುತ್ತೆ, ಒಳ್ಳೆ ಸಿನಿಮಾನು ಆಗುತ್ತೆ. ಜೊತೆಗೆ ಇದು ಬೇರೆ ಜಾಗಗಳೆಲ್ಲ ಆ ಸೈಕಲ್ ಅಲ್ಲಿ ಇದನ್ನು ಹೊತ್ಕೊಂಡು ಹೋಗೋದು. ಪಾಪ ಅವರು ಒರಿಜಿನಲ್ ಆಗಿ ಈ ನಾಗಶೇಖರ್ ಎಷ್ಟು ಎತ್ತಿದಿರ್ಬೋದು, ಅದು 70 kg ತಲೆ ಮೇಲೆ ಒರೆಸಿ, ಅದೇನದು TVS 50 ಕೂರಿಸ್ಬಿಟ್ಟವ್ರೆ. ಆಮೇಲೆ ನನ್ನ ತಲೆ ಮೇಲೆ ಓಡಿಸಕ್ ಬರ್ತಾರೆ, ಅದನ್ನ ನೋಡ್ಕೊಂಡು ಆ TVS ಹೆಂಗ್ ಹೋಗೋದು ನಾವು. ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ. ಯಾವ್ದು ಸಂಜೀವ್ 2 ಇದು ಬೇರೆ ತರ ಕಲಿರುವಂತ ಸಿನಿಮಾ. ಇದು ನನ್ಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು, ಅದು ಕತೆ ಅಂತ ತಗೊಂಡಾಗ ಇದು ವೈಡ್ ಆಗಿದೆ, ಬೇರೆ ತರನೇ ಜಾನರ್ ಅಲ್ಲಿ ಇದೆ ಅಂತ ನನಗೆ ಏನ್ ಸರ್ ನಿಮ್ಮ ಎಲ್ಲರ ಕೋಪರೇಷನ್ ನೋಡಿ. ಎಲ್ಲ ನಮ್ಮ ಏನಮ್ಮ ಹೆಸರ ಅಲ್ಲ, ನಮ್ಮ ದಾಡಿ ಸೌನೂರು ವಿಜಯ, ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಿದ್ದಲ್ಲ ನೀವು ಫಸ್ಟ್. ಮ್ಯಾನೇಜರ್ ಆದವರು ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು, ಅವ್ರು ಗೊತ್ತು, ಅಶ್ವಿನಿಯರು, ಉಪೇಂದ್ರ ಸಿನಿಮಾ ನೀವು ಮಾಡಿ, ಅವ್ರು ಗೊತ್ತು. ಎಲ್ಲ ದೊಡ್ಡ ಕಲಾವಿದ್ರು, ಮಾಸ್ಟರ್, ನಾನಿಗಿಬ್ರು ಲೇಡೀಸ್ ಅಸಿಸ್ಟೆಂಟ್ ಅಲ್ಲಪ್ಪ, ಕ್ಯಾರವನ್ ಅಲ್ಲಿ ಬರ್ತಾರೆ. ಇದೆಲ್ಲ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸಂಜೀವ್ ಭಟ್ಸಿಗಿಂತ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ, ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ. ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲಾ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ. ಕಿಟ್ಟಪ್ಪ ಈಸ್ ವರ್ಕ್ಡ್ ಹಾರ್ಡ್. ಈಗ ಮುಖ ಕಾಣ್ತಾ ಇದೆ ಪಾಪ. ಇದು ಏನು ಗಡ್ಡ ಮೀಸೆ, ಅವ್ರಿಗೆ ರೇಷ್ಮೆ ಗೂಡು ಬಿಟ್ಬಿಟ್ಟಿದ್ರು. ಈಗ ಒಂದ್ ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ. ಅದರಿಂದ ನಿಮ್ಮ ಎಲ್ಲರ ಪ್ರೋತ್ಸಾಹ. ಇವತ್ತು ಮುಗಿದಿದ್ದ ಸಿನಿಮಾ, ಇನ್ನು ಮೇಲೆ ಅವ್ರಿಗೆ ಕೆಲಸ ಇರುತ್ತೆ. ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನ ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಇದೆ. ನಮಸ್ಕಾರ.